ನಾವು ಒಂದು ಮನೆ ಕಟ್ಟಬೇಕು ಅಂತ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನ ಅನ್ಕೊಂಡಿದ್ದೆ, ನಾನು ಬಾಯಿ ಬಿಟ್ಟು ಏನು ಕೇಳಲಿಲ್ಲ. ಆದ್ರೆ ತಾಯಿ ಹೇಳ್ತು, ನೀನು ಬಂದಿರೋದೇ ಮನೆಗೆ ಸಮಸ್ಯೆಗೆ ಅಂತಾನೆ ಕೇಳಿದ್ರು. ಹೌದು ತಾಯಿ ಅಂತ ಅಂದೆ. ನಿನಗೆ ಜನದ ದೃಷ್ಟಿ ತುಂಬಾ ಇದೆ ಅಮ್ಮ, ಅದನ್ನ ಒಂದ್ಸತಿ ಇಲ್ಲಿ ಬಂದು ಅಮಾವಾಸ್ಯೆ ಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗು, ಪರಿಹಾರ ಆಗುತ್ತೆ. ನಾವೇನು ಅನ್ಕೊಂಡು ಹೋಗಿದ್ವು ಅದನ್ನೇ ಹೇಳಿದ್ರು ಅವರು. ನಮ್ಮ ಕಷ್ಟಗಳೆಲ್ಲ ಅಂದರೆ ಸಾಲ ಬಾಧೆ ಅದು ಇದು ಎಲ್ಲ ಹೇಳಿದ್ರು. ಹೇಳ್ಬಿಟ್ಟು ಇದೆಲ್ಲ ಪರಿಹಾರ ಆಗತ್ತೆ, ದೇವರೆಲ್ಲ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಜಗದಾದಿ ಶಕ್ತಿಯೇ ಚೌಡಾಂಬೆ, ವಿದ್ಯಾ ಚೌಡೇಶ್ವರಿ ಜಗದಾಂಬೆ, ಕಳಶದಿ ಪೂಜಿಸುವೆ ಬಾರಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಪ್ರೀತಮ್ ಅಂತ, ಇಲ್ಲಿ ಮದ್ದೂರು ತಾಲೂಕು ಬೆಸಗರಹಳ್ಳಿ ಗ್ರಾಮದಿಂದ ಬಂದಿರೋದು. ಸೊ ನಾವು ಹೋದ ವಾರ ಇಲ್ಲಿ ಬಂದು ಒಂದು ಪ್ರಶ್ನೆ ಕೇಳ್ಕೊಂಡು ಹೋಗಿದ್ವಿ. ಸೊ ಹೋದ್ಮೇಲೆ ಅವರು ಹೇಳಿದ್ರು, ಇವತ್ತು ಬಂದು ಇಲ್ಲಿ 5 ಕಾಸು 9 ಕಾಸು ಹಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ. ಸೊ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಪಾಸಿಟಿವ್ ಆಗಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಸೊ ಹಂಗಾಗಿ ಇವತ್ತು ಬಂದು ಇದೆಲ್ಲ ಉತ್ಸವ ತುಂಬ ಸಂತೋಷ ಆಯಿತು ನೋಡಿ. ತುಂಬ ಒಂಥರ ನೆಮ್ಮದಿ ಮನಸ್ಸಿಗೆ ಎಲ್ಲ ಚೆನ್ನಾಗಿದೆ. ಸೊ ಹಂಗಾಗಿ ಬಂದು ಇವತ್ತು ಹೋಗಿದ್ದೀವಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ತುಂಬ ಜನ ಸೇರ್ತಾರೆ. ಸೊ ಏನಾಗುತ್ತೆ ಅಂದರೆ, ಈಗ ಬೇರೆ ನಾವು ಈ ಜಾತ್ರೆಗಳಲ್ಲಿ ನೋಡ್ತೀವಿ ಜನನ ಅಷ್ಟೇ, ಆದರೆ ಪ್ರತಿ ತಿಂಗಳು ಇಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಯಲ್ಲಿ ತುಂಬ ಜನಗಳನ್ನ ನೋಡ್ತೀವಿ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಸೊ ಇಲ್ಲಿ ಮಂಗಳಾರತಿ ಮಾಡಿದಾಗ ಸುಮಾರು ಒಂದು 10 ರಿಂದ 12 ಥರ ಮಂಗಳಾರತಿಗಳನ್ನು ಮಾಡ್ತಾರೆ. ಪ್ರತಿಯೊಂದು ನೋಡೋಕ್ಕೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಷ್ಟದಲ್ಲಿರುವಂಥ ಭಕ್ತರು ಎಲ್ಲ ಬಂದು ಇಲ್ಲಿ ತಾಯಿ ಆಶೀರ್ವಾದ ಪಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ಸರ್, ನನ್ನ ಹೆಸರು ಪಾವನಾ ಅಂತ. ನಾನು ವೃತ್ತಿಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬೆಸಗರಹಳ್ಳಿಗೆ ಸೊಸೆಯಾಗಿ ಬಂದಿದ್ದು. ಇಲ್ಲಿ ಉಜ್ನಿಗೂ ನಮ್ಮ ಚಿಕ್ಕತ್ತೆ ಇದ್ದಾರೆ. ಸುಮಾರು ಸತಿ ಓಡಾಡಿದ್ದೀವಿ, ಆದರೆ ಈ ದೇವ್ರ ಶಕ್ತಿ ಅಷ್ಟು ಗೊತ್ತಿರಲಿಲ್ಲ. ಹಿಂಗೆ ನಮ್ಮ ಅತ್ತೆ ಹೇಳಿದ್ರು, ಹಿಂಗೊಂದು ಕಷ್ಟ ಇದೆ, ಹೋಗು ನೋಡು ತಾಯಿನ, ತಾಯಿಗೆ ಒಂದು ಮಡ್ಲಕ್ಕಿ ಕೊಡು, ತಾಯಿ ನಿನ್ನ ಕಷ್ಟನ ನೆರವೇರಿಸ್ತಾಳೆ ಅಂತ ಅಂದಿದ್ದು. ಬಂದಿದ್ದೀನಿ ಸರ್, ಒಳ್ಳೇದಾಗಿದೆ. ಆ ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ ತುಂಬ. ಆಮೇಲೆ ಹೇಳ್ಬೇಕು, ಬೇರೆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ವ್ಯತ್ಯಾಸ ಏನು ಅಂದರೆ, ಬೇರೆ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು, ಕ್ಯೂ ನಿಂತ್ಕೊಳ್ಳೋಕ್ಕೂ ದುಡ್ಡು, 100 ರೂಪಾಯಿ 30 ರೂಪಾಯಿ ಸಪ್ರೇಟ್ ಕ್ಯೂ, ಫ್ರೀ ದರ್ಶನ ಸಪ್ರೇಟು. ಇಲ್ಲ, ಆ ಥರ ಯಾವುದೂ ಇಲ್ಲ. ನೀವೇ ಸಮೇತ ಯಾವುದೇ ದುಡ್ಡು ಇಲ್ಲದೆ ದೇವ್ರಿಗೆ ನೀವೇ ಮಡ್ಲಕ್ಕಿ ಕೊಟ್ಟು ಸೇವೆಯನ್ನು ಸಲ್ಲಿಸ್ಬೋದು. ಆಮೇಲೆ ನೀವು ಇಚ್ಛಾಶಕ್ತಿ, ಇಲ್ಲಿ ವಿದ್ಯೆನ ಬರೆಸ್ತಾರೆ ಮಕ್ಳಿಗೆ, ಅದೂ ಅಷ್ಟೇ. ಇಚ್ಛಾಶಕ್ತಿ ನಿಮ್ಗೇನು 150 ರೂಪಾಯಿ 501 ರೂಪಾಯಿ ಈ ಥರ ಏನೂ ಇಲ್ಲ. ನಿಮಗೆ ಇಷ್ಟ ಆದರೆ ಕೊಡಿ, ಇಲ್ಲಾಂದರೆ ಇಲ್ಲ. ಬಟ್ ಪ್ರತಿಯೊಂದು ವಿದ್ಯಾರ್ಥಿಗೂ ಇಲ್ಲಿ ವಿದ್ಯಾದಾನಗಳನ್ನು ಮಾಡ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಪಾಸಿಟಿವ್ನೆಸ್ ತುಂಬ ಇದೆ ಇಲ್ಲಿ. ನಾವು ಗುರುಗಳನ್ನ ಮೀಟ್ ಮಾಡಿದ್ವಿ. ಗುರುಗಳು ಮೀಟ್ ಮಾಡಿದಾದ್ಮೇಲೆ ಗುರುಗಳು ಹೇಳಿದ್ರು, ಈ ಥರ 5 ರೂಪಾಯಿ ಮತ್ತು 9 ರೂಪಾಯಿ ಕಾಣಿಕೆ ಕಟ್ಬಿಡಿ. ಆಮೇಲೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ಅಂದರೆ ಹುಣ್ಣಿಮೆ ಹತ್ತಿರ ಇತ್ತು. ಸೊ ಹುಣ್ಣಿಮೆಗೆ ಬಂದು ಇದು ಕೊಡಿ, ಅವರು ಒಡಬಾಳು ಕೊಡಿ. ಸೊ ಕೊಟ್ಬಿಟ್ಟು ತಾಯಿ ಆಶೀರ್ವಾದ ತೊಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾವು ಕಷ್ಟಗಳೆಲ್ಲ ನಾನು ಅಂದ್ಕೊಂಡು ಹೋಗಿದ್ದೆ, ಅವರೇ ಹೇಳಿದ್ರು. ಎಲ್ಲ ಹೇಳಿಬಿಟ್ಟು ಇದೆಲ್ಲ ಪರಿಹಾರ ಆಗತ್ತೆ, ನೀವು ಒಡಬಾಳು ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡಿ ಹುಣ್ಣಿಮೆ ದಿನ ನೀವು ಭಾಗಿಯಾಗಿ ಅಂತ ಹೇಳಿ. ನಾವೇನು ಅಂದ್ಕೊಂಡು ಹೋಗಿದ್ವು ಅದನ್ನೇ ಹೇಳಿದ್ರು ಅವರು. ನಮ್ಮ ಕಷ್ಟಗಳೆಲ್ಲ ಅಂದರೆ ಸಾಲ ಬಾಧೆ ಅದು ಇದು ಎಲ್ಲ ಹೇಳಿದ್ರು. ಹೇಳ್ಬಿಟ್ಟು ಇದೆಲ್ಲ ಪರಿಹಾರ ಆಗತ್ತೆ,
ಕಾಣಿಕೆ ಇವತ್ತೇ ಕಟ್ಟಿ ಅಂತ ಹೇಳಿ ಮನೆಯಲ್ಲಿ ಕಾಣಿಕೆ ಕಟ್ಟಿಸ್ಬಿಟ್ಟು ಆಮೇಲೆ ಮುಂದಿನ ಹುಣ್ಣಿಮೆ ಅಂದರೆ ಈ ಹುಣ್ಣಿಮೆ ದಿನ ಬಂದು ಇಲ್ಲಿ ಕಾಣಿಕೆ ಅರ್ಪಿಸ್ಬಿಟ್ಟು ಹೋಗಿ ದೇವರೆಲ್ಲ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಅದು ಒಂಥರ ತುಂಬ ಚೆನ್ನಾಗಿ ಅನುಭವ ಆಯಿತು. ಮತ್ತು ಅಲ್ಲಿ ಅಲಂಕಾರ ಇದೆಯಲ್ಲ ಅದು ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ, ಆ ಥರ ಅಲಂಕಾರ ಎಲ್ಲೂ ಮಾಡಲಿಕ್ಕಿಲ್ಲ. ಯಾಕಂದರೆ ತರಾವರಿಯಾದ ಬಣ್ಣದ ಹೂಗಳನ್ನ ಹಾಕಿ ಅಲಂಕಾರ ಮಾಡ್ತಾರಲ್ಲ ಅದು ಶ್ರೇಷ್ಠವಾಗಿದೆ ಅಂತ ಕಾಣುತ್ತೆ. ನಮಗೆ ತುಂಬ ಕಣ್ಣಿಗೆ ಮನೋರಂಜನೆಯಾಗಿ ಇರ್ತೈತೆ. ಸರ್, ನಾವು ಒಂದು ಮನೆ ಕಟ್ಟಬೇಕು ಅಂತ ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನ ಅನ್ಕೊಂಡಿದ್ದೆ, ನಾನು ಬಾಯಿ ಬಿಟ್ಟು ಏನು ಕೇಳಲಿಲ್ಲ. ಆದರೆ ತಾಯಿ ಹೇಳ್ತು, ನೀನು ಬಂದಿರೋದೇ ಮನೆಗೆ ಸಮಸ್ಯೆಗೆ ಅಂತಾನೆ ಕೇಳಿದ್ರು. ಹೌದು ತಾಯಿ ಅಂತ ಅಂದೆ. ನಿನಗೆ ಜನದ ದೃಷ್ಟಿ ತುಂಬ ಇದೆ ಅಮ್ಮ, ಅದನ್ನ ಒಂದ್ಸತಿ ಇಲ್ಲಿ ಬಂದು ಅಮಾವಾಸ್ಯೆ ಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗು, ಪರಿಹಾರ ಆಗುತ್ತೆ, ಒಳ್ಳೇದಾಗತ್ತೆ ಅಂತ ಅಂದ್ರು. ಅದು ಬಂದು ಮಾಡ್ತಾ ಇದ್ದೀವಿ ಸರ್, ಸೇವೆ ಸಲ್ಲಿಸ್ತಾ ಇದ್ದೀವಿ. ಕೆಲವು ದೇವಸ್ಥಾನಗಳಲ್ಲಿ ಹೋಗ್ತೀವಿ, ಹೋಗಿದ ತಕ್ಷಣ ಒಳಗಡೆ ಹೋಗಿದ ತಕ್ಷಣ ಪಾಸಿಟಿವ್ನೆಸ್ಸಿಂದ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹೆಣ್ಮಕ್ಳು ತುಂಬ ಸೂಕ್ಷ್ಮವಾದವರು, ಅವ್ರನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋ. ಈ ದೇವಸ್ಥಾನದಲ್ಲಿ ಯಾರೇ ಬರಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅದನ್ನು ಅನುಭವಿಸ್ತಾರೆ. ತಾಯಿ ಶಕ್ತಿ ಅಷ್ಟು ಇದೆ ಇಲ್ಲಿ, ತುಂಬ ಇದೆ ಸರ್, ತುಂಬ ಇದೆ. ನೀವು ಕೈ ಮುಗ್ದಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮಗೆ ಮೈ ಜುಮ್ ಅನ್ನತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮಂಗಳಾರತಿ ನೋಡೋಕ್ಕೂ ಅಷ್ಟೇ, ಮಂಗಳಾರತಿ ತುಂಬ ವಿಧವಾಗಿ ಮಾಡ್ತಾರೆ. ಮಂಗಳಾರತಿನ ಒಂದಾದ್ಮೇಲೆ ಒಂದು ವಿಧವಾಗಿ ಮಾಡ್ತಾರೆ. ಅವರು ಹೇಳಿದ್ರು, ಸ್ವಾಮೀಜಿಗಳು ಹೇಳಿದ್ರು, ತಾಯಿ ಇಲ್ಲಿ ಬಸವಣ್ಣನ ರೂಪದಲ್ಲಿದೆ ಅಂತ. ಬಸವಣ್ಣನಿಗೂ ಸೇರಿಸಿ ಮಂಗಳಾರತಿ ಮಾಡ್ತಾರೆ. ತುಂಬ ವಿಶೇಷ ಅನಿಸುತ್ತೆ ಸರ್. ಕಷ್ಟ ಅಂತ ಬರೋ ಭಕ್ತರಿಗೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಆ ತಾಯಿಗೆ ಒಂದ್ಸತಿ ಕೈ ಮುಗಿರಿ, ಆ ತಾಯಿ ನಿಮ್ಮನ್ನ ಕಾಪಾಡ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಕ್ಷೇತ್ರ ತಾಯಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನಮಗೆ ನಮ್ಮ ತಂದೆಯವರು ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದು ಪ್ರಶ್ನೆ ಕೇಳಿದ್ರೆ ನಾವೇನು ಅಂದ್ಕೊಂಡಿದ್ದೀರಿ ಅದನ್ನು ಅವರು ನಾವು ಕೇಳೋಕ್ಕೆ ಮುಂಚೆನೇ ಹೇಳ್ತಾರೆ. ಹಾಗಾಗಿ ನಾನು ಬಂದೆ, ನನ್ನ ಹತ್ರ ಏನೇನೋ ಕ್ವಶನ್ಸ್ ಇತ್ತು, ನಾನೆಲ್ಲ ಈ ಥರದ್ದು ಕೇಳಬೇಕು ಅಂತ. ಬಟ್ ಬರ್ತಾ ಇದ್ದಂಗೆ ಅವರೇ ಹೇಳಿದ್ರು. ಅದು ಅವರಲ್ಲಿ ಅರ್ಶನದ ಒಂದು ಇಟ್ಕೊಂಡಿರ್ತಾರೆ, ಅದನ್ನು ನೋಡಿಕೊಂಡು ನಮಗೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅದನ್ನು ಹೇಳಿದ್ರು. ತಾಯಿಗೆ ಮಡ್ಲಕ್ಕಿ ತೊಗೊಂಬಂದು ಕೊಡಿ ಅಂತ ಹೇಳಿದ್ರು. ಹುಣ್ಣಿಮೆ ದಿನ ತೊಗೊಂಬಂದು ಕೊಡಿ ಅಂತ ಹೇಳಿದ್ರು. ಸೊ ಬಂದ್ರಿ ನಾವು. ನೋಡಿ, ಸಾವಿರಾರು ಜನ ಸೇರಿದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ. ತುಂಬ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ. ಸೊ ಇಲ್ಲಿ ತಮ್ಮೊಂದು ಇಚ್ಛೆ, ಒಂದು ಇಷ್ಟಾರ್ಥಗಳು ನಿಮಗೆ ನೆರವೇರಬೇಕು ಅಥವಾ ಒಂದು ಒಳ್ಳೆಯ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗಬೇಕು ಅಂತಂದಾಗ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹೊಸೂರಿಂದ ಬಂದಿದ್ದೀವಿ. ನಮ್ಮ ಹೆಸರು ಸೌಭಾಗ್ಯ ಅಂತ. ನಾವು ಆಯಮ್ಮನೆ ಪೂಜೆ ಮಾಡ್ತೀವಿ. ನಾವು ಯೂಟ್ಯೂಬ್ನಲ್ಲಿ ನೋಡಿ ಬಂದು ನಾವು ಮನಸ್ಸಿನಲ್ಲಿ ತಿಳ್ಕೊಂಡಿದ್ದು ಅವರು ಗುರುಗಳು ಹೇಳಿದ್ರು. ಅವರು ನಾವು ಯಾರ್ಯಾರು ಹೇಳ್ತಾರೆ ಅಂತ ನೋಡೋಣ ಅಂತ ಬಂದು ನೋಡ್ಕೊಂಡೋದು. ಇವತ್ತು ಮಡ್ಲಕ್ಕಿ ತುಂಬ ಕೇಳಿದ್ರು, ಅದಕ್ಕೆ ಬಂದಿದ್ವಿ. ಮಡ್ಲಕ್ಕಿ ತುಂಬ ನಾವು ಸ್ವಲ್ಪ ನಮ್ಮ ಮನೇಲಿ ಮಕ್ಕಳು ಮದುವೆ ಅದೇ ಕೇಳ್ದು, ಅವರು ಹೇಳಿದ್ರು, ಉತ್ತರ ಕೊಟ್ಟವರು. ನಮ್ಮ ಮನಸ್ಸಲ್ಲಿರೋದು ಕರೆಕ್ಟಾಗಿ ಹೇಳಿದ್ರು. ಆ ಅಮ್ಮ ಶಕ್ತಿ ಇಲ್ದಿದ್ದು ಏನು ನಡೆಯಲ್ಲ.
ಆ ಶಕ್ತಿ ಇರೋದ್ರಿಗೆ ಎಲ್ಲಾನು ನಡೆಯುತ್ತೆ. ಅವಳೇ ಇರೋದು ಎಲ್ಲದಕ್ಕೂ, ಆ ಅಮ್ಮನೇ ಎಲ್ಲ. ಅದು ನಾವು ಹೇಳಕ್ಕಾಗಲ್ಲ, ನಮಗೆ ಅಷ್ಟು ಅನುಭವ ಇದೈತೆ. ನಾವು ಆಯಮ್ಮನ್ನೇ ದೇವಸ್ಥಾನ ಕಟ್ಟಿದ್ದೀವಿ, ಪೂಜೆ ಮಾಡ್ತೀವಿ. ನಾವು ನೋಡೋಣ ಅಂತ ಬಂದು ಕೇಳ್ದು ಅನುಕೂಲ. ನಾನು ಆ್ಯಕ್ಚುಲಾಗಿ ನಾನು ಮನೆ ಬಗ್ಗೆ ಕೇಳಬೇಕು ಮತ್ತು ನನ್ನದೊಂದು ಫೈನಾನ್ಸ್ ಬಗ್ಗೆ ಕೇಳಬೇಕು ಅಂತ ಬಂದೆ. ಅವರು ನಾನು ಒಳಗೆ ಹೋಗ್ತಾ ಇದ್ದಂಗೆ ಹೇಳಿದ್ರು, ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನೀವು ಕೇಳಬೇಕು ಅಂತಿದ್ದೀರಾ. ಸೊ ನಿಮ್ಗೆ ಅದ್ರದ್ದು ಒಂದು ಸ್ವಲ್ಪ ವಿಷಯ ನಡೀತಾ ಇದೆ, ಅದು ನೀವು ಆದಷ್ಟು ಬೇಗ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ತಾಯಿಗೊಂದು ಮಡ್ಲಕ್ಕಿ ನೀವು ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದು ಕೊಡೋಕ್ಕೆ ಬಂದಿದ್ದೀನಿ ನಾನು. ಸೊ ಇಲ್ಲಿ ಬಂದು ಹೋದಾಗಿಂದ ನನಗೊಂದು ಪಾಸಿಟಿವಿಟಿ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿನೇ ನಾನು ಈ ಒಂದು ಹುಣ್ಣಿಮೆ ದಿನ ಬಂದಿದ್ದೀನಿ. ನೋಡಿ, ಸಾವಿರಾರು ಜನ ಸೇರಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಮತ್ತು ಉಚಿತವಾಗಿ ಅನ್ನದಾನ ನಡೀತಾ ಇದೆ, ಗೋಶಾಲೆ ಇದೆ ಇಲ್ಲಿ. ಕ್ಷೇತ್ರದಲ್ಲಿ ಒಂದು ವಸ್ತ್ರ ಪದ್ಧತಿ ಇದೆ. ಸೊ ಇಲ್ಲಿ ಯಾರೇ ಗಂಡು ಮಕ್ಕಳು ಬರಬೇಕಾದ್ರೂ ಪಂಚೆ ಮತ್ತು ಶಾಲ್ ಹಾಕೊಂಡು ಬರಬೇಕಾಗುತ್ತೆ, ಮತ್ತು ಹೆಣ್ಮಕ್ಳು ಕೂಡ ಸೀರೆ ಉಟ್ಕೊಂಡು ಬರಬೇಕಾಗುತ್ತೆ. ಸೊ ಇದೊಂದು ಕ್ಷೇತ್ರದ ಮಹಿಮೆ, ಒಂದು ಕ್ಷೇತ್ರದ ಪದ್ಧತಿ ಫಾಲೋ ಮಾಡೋವಂಥದ್ದು ತುಂಬ ಒಳ್ಳೆಯದು. ಸೊ ನಿಮ್ಮ ಒಂದು ಸಂಕಲ್ಪಗಳು ಏನೇ ಇದ್ರೂ ನಿಮಗೊಂದು ಒಳ್ಳೆಯದು ಆಗಬೇಕು ಅನ್ನೋದಿದ್ದರೆ ಒಂದು ಈ ಕ್ಷೇತ್ರಕ್ಕೆ ಭೇಟಿ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ವಿದ್ಯಾ ಚೌಡೇಶ್ವರಿ ಟೆಂಪಲ್ ಕಡೆಯಿಂದ ನಾನು 3ನೇ ಸಲ ಬರ್ತಾ ಇದ್ದೀನಿ. ಗುರುಗಳು ಪ್ರಚಾವಣೆ, ಗೋಮಾತಾ ಬಗ್ಗೆ ಮಾತಾಡೋ ವಿಷಯಗಳು ಭಾಳ ಮನಸ್ಸಿಗೆ ಸುಖ ಕೊಡೋಂಥದ್ದು ಗುರುಗಳು ಮಾತಾಡ್ತಾರೆ. ಆ ಗುರುಗಳಿಗೆ ನಾವು ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಕೊಡೋದೇ ಬೇಕಾಗಿಲ್ಲ, ಅವರೇ ಉತ್ತರವನ್ನು ಹೇಳ್ಬಿಡ್ತಾರೆ. ನಮ್ಮ ಮಕ್ಕಳನ್ನು ನೋಡಿನೇ ಗುರುಗಳು ಪ್ರತಿಯೊಂದು ವಿಷಯಗಳು ನಮ್ಮಲ್ಲಿ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ, ಗುರುಗಳು ಪ್ರಚಾರಣೆ ಮಾಡ್ತಾರೆ. ಭಾಳ ಚೆನ್ನಾಗಿ ನಮಗೆ ಬುದ್ಧಿವಾದ ಹೇಳಿದ್ದಾರೆ. ಅಮ್ಮನವ್ರ ಕೃಪೆ ನಮ್ಮ ಮೇಲೆ ಇದ್ದೇ ಇದೆ. ಭಾಳ ಅಂತೂ ಪಾಸಿಟಿವಿಟಿ ಇದೆ, ಭಾಳ ಅಂತೂ ಗ್ರಾವಿಟಿ ಇದೆ. ಅಮ್ಮನವರು ಮೋಹ ಮಾಡೋ ಜಾಸ್ತಿ ಶಕ್ತಿ ಇದೆ ಅಮ್ಮನಲ್ಲಿ. ಆ ರೂಪ ನೋಡಿದ ತಕ್ಷಣವೇ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ. ಅಷ್ಟೊಂದು ಪವಾಡ ಇದೆ ಮಾತಾ ವಿದ್ಯಾ ಚೌಡೇಶ್ವರಿ ತಾಯಿಯಲ್ಲಿ. ನಾವು ಬೇಡ್ಕೊಳೋದು ಇಷ್ಟೇ, ಎಲ್ಲರೂ ಬಂದು ಅಮ್ಮನವರ ಸೇವೆಗೆ ಬನ್ನಿ. ಎಲ್ಲ ನೋಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕಲಿ, ಸುಖವನ್ನು ಸಿಕ್ಕಲಿ, ಶಾಂತಿಯನ್ನು ಸಿಕ್ಕಲಿ, ನಾನು ಅದನ್ನು ಬಯಸ್ತೇನೆ. ವಿದ್ಯಾ ಚೌಡೇಶ್ವರಿ ತಾಯಿಗೆ ನಮಸ್ಕಾರ, ವಂದನೆ. ತಾಯಿ ಕೂಡ ನಾನು ಒಂದ್ಸಲಿ ನೋಡಿದಾಗ ಆ್ಯಕ್ಚುಲಾಗಿ ದೇವಿ ವಿಗ್ರಹ ಚಿಕ್ಕದಾಗಿದೆ, ಸೊ ಕೂತಿದ್ದಾರೆ ಅನಿಸುತ್ತೆ. ಬಟ್ ಅಲ್ಲಿ ದೇವರು ನಿಂತಿರುವಂಥದ್ದು ವಿಗ್ರಹ ಇರುವಂಥದ್ದು ನಮಗೆ ಸ್ವಾಮಿಗಳು ಅಲ್ಲಿ ಹೇಳಿದ್ರು, ಕೂತಿರೋ ಥರ ಕಾಣಿಸುತ್ತೆ ಅಂತ. ಬಟ್ ನಿಂತಿರೋದು ತುಂಬ ಒಂದು ಪಾಸಿಟಿವಿಟಿ ಇದೆ. ದೇವಸ್ಥಾನದಲ್ಲಿ ನಾವು ಬಂದು ವಿಗ್ರಹನ ನೋಡ್ತಾ ಇದ್ದಂಗೆ ನಮಗೆ ಆ ಒಂದು ಪಾಸಿಟಿವಿಟಿ. ನಿಮಗೆ ಈ ಕ್ಷೇತ್ರದಲ್ಲಿ ಒಂದು ಉತ್ಸವ ಮೂರ್ತಿ ಇರ್ಬೋದು ಅಥವಾ ದೇವಿನ ನೋಡಿದ್ರೆ ಆಗ್ಬೋದು, ನಿಮಗೆ ಆ ಒಂದು ಫೀಲೇ ಬೇರೆ ಥರ ಕಾಣಿಸುತ್ತೆ. ನೀವು ಒಂದು ಕಣ್ಣು ಮುಚ್ಕೊಂಡ್ರೆ ನಿಮ್ಗೆ ಮತ್ತೆ ಅದು ಇದು ಬರೋಲ್ಲ. ಆ ಒಂದು ಕ್ಷಣ ನೀವೇನು ನೋಡ್ತೀರಾ ಅದೇ ನಿಮ್ಮೊಂದು ಪಾಸಿಟಿವಿಟಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಏನೇ ಒಂದು ಇಚ್ಛೆ ಇರಲಿ, ನಿಮ್ಮೊಂದು ಏನೇ ಒಂದು ಸಂಕಲ್ಪ ಇರಲಿ, ನಿಮ್ಮದೇನೋ ಒಂದು ಪ್ರಶ್ನೆಗಳಿರಲಿ, ಸೊ ಇಲ್ಲಿ ಬಂದಾಗ ನಿಮಗೆ ಒಂದು ಪಾಸಿಟಿವಿಟಿ ಅಂದರೆ ನಿಮ್ಗೊಂದು ಒಳ್ಳೆಯ ಇದಾಗೋ ಅಂಥದ್ದು ಈ ಕ್ಷೇತ್ರದಲ್ಲಿ ಬಂದಾಗ ನಿಮ್ಗೊಂದು ಅನಿಸುತ್ತೆ, ಫೀಲ್ ಆಗುತ್ತೆ ಮತ್ತು ಒಳ್ಳೆಯದಾಗುತ್ತೆ.
ಯಜಮಾನರು ಇಲ್ಲಿ ಬಂದು ತಮ್ಮ ಕಷ್ಟಗಳಿಗೆ ಪರಿಹಾರಗಳನ್ನು ಬೇಡಿಕೊಂಡ್ರು. ಇಲ್ಲಿ ಗುರುಗಳು ಅವರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದರು. ಹಾಗಾಗಿ ಇವತ್ತು ಮಾಘ ಮಾಸದ ಹುಣ್ಣಿಮೆಯ ದಿನ ಬಹಳ ವಿಶಿಷ್ಟವಾದ ದಿನವೆಂದು ನಾವು ಪರಿವಾರ ಸಮೇತ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ದೇವರಿಗೆ ಮಡಿಲಕ್ಕಿ ತುಂಬಿಸಿ ದೇವರ ಕೃಪಾ ಕಟಾಕ್ಷರಾಗಿದ್ದೀವಿ. ದೇವರನ್ನು ನೋಡಿದ ತಕ್ಷಣ ಮೈ ಜುಮ್ಮೆನ್ನಿತು ಮತ್ತು ದೇವರನ್ನು ನೋಡಿದ ತಕ್ಷಣ ನಾವು ಬೇರೆ ಪ್ರಪಂಚದಲ್ಲೇ ಇದ್ದ ಅನುಭವವಾಯಿತು ಮತ್ತು ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ಅದನ್ನು ವರ್ಡ್ಸಲ್ಲಿ ಹೇಳೋದಕ್ಕೆ ಬಹಳ ಕಷ್ಟ. ಅದರ ಅನುಭವನೇ ನಾವು ದೇವರ ಮುಂದೆ ಪಡೆದುಕೊಂಡ್ವಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.